ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವಂದೇ ಶ್ರೀಪಾದರಾಜಂ ರುಚಿತಮಹೃದಯಂ ಪೂಜಿತಶ್ರೀಸಹಾಯಂ ನಿರ್ಧೂತಾಶೇಷಹೇಯಂ ನಿವೃತಶುಭಚಯಂ ಭೂಮಿದೇವಾಭಿಗೇಯಂ ವಿಪ್ರೇಭ್ಯೋ ದತ್ತದೇಯಂ ನಿಜಜನ ಸದಯಂ ಖಂಡಿತಾಶೇಷಮಾಯಂ ನಿಶ್ಚೂತಸ್ವರ್ಣಕಾಯಂ ಬಹುಗುಣನಿರಯಂ ವಾದಿಸಂಘೈರಜೇಯಂ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಮಧ್ವನಾಮದ ಆರಂಭದಲ್ಲಿ ಮುಖ್ಯಪ್ರಾಣದೇವರ ಮಹತ್ವವನ್ನು ತಿಳಿಸಿ, ಮುಖ್ಯಪ್ರಾಣದೇವರ ಮೊದಲನೇ ಅವತಾರವಾಗಿರತಕ್ಕಂತಹ ಹನುಮಂತನ ಕಾರ್ಯ ಅದೇನು ವಿಸ್ತಾರವಾಗಿ ರಾಮಾಯಣದಲ್ಲಿ ವರ್ಣಿತವಾಗಿದೆ ಅದನ್ನು ಕೆಲವೇ ಪದ್ಯಗಳಲ್ಲಿ ಶ್ರೀಪಾದರಾಜರು ಸಂಗ್ರಹಿಸ್ತಾ ಇದ್ದಾರೆ. ಶ್ರೀರಾಮ ಲಂಕೆಯ ಸಂಗ್ರಾಮದಲ್ಲಿ ಪ್ರಬಲ ಶತ್ರುವಾಗಿರತಕ್ಕಂತಹ ಕುಂಭಕರ್ಣನನ್ನು ಸದೆಬಡಿದ. ಈ ವಿಚಾರವನ್ನು ಕೇಳಿ ರಾವಣನಿಗೆ ತುಂಬ ದುಃಖ ಆಯಿತು. ತುಂಬ ದುಃಖಗೊಂಡು ರಾವಣ ಮೂರ್ಛಿತನಾಗಿದ್ದಾನೆ. ಅವನಿಗೆ ತನ್ನ ತಮ್ಮನನ್ನು ಕಳ್ಕೊಂಡ ಮೇಲೆ ಬದುಕಬೇಕೆಂಬ ಆಸೆಯೇ ಹೋಗಿಬಿಟ್ಟಿದೆ ಅಂತೆ ಅವನಿಗೆ. ಮಗನಾದ ಇಂದ್ರಜಿತ್ತುನ ಬಳಿಯಲ್ಲಿ ವಿನಿಸ್ಕೊಳ್ತಾನೆ. ಇಂದ್ರಜಿತ್ತು ಅವನ ಹತ್ರ ವಿನಿಸ್ಕೊಳ್ತಾನೆ, ಈ ತರಹ ದುಃಖತಪ್ತನಾಗಿ ಮೂರ್ಛಿತನಾಗಿರತಕ್ಕಂತಹ ರಾವಣನನ್ನು ಸಮಾಧಾನ ಮಾಡ್ತಾ ಇಂದ್ರಜಿತ್ತು ಅವನನ್ನು ವಿನಿಸ್ಕೊಳ್ತಾನೆ.
ಅಪ್ಪ ಯಾಕೆ ಶೋಕ ಪಡ್ತೀಯ? ನನ್ನನ್ನು ಶತ್ರುವಧಕ್ಕೆ ಆಜ್ಞಾಪನೆ ಮಾಡು. ನಿಯುಂಕ್ಷ ಮಾಂ ಶತ್ರುವಧಾಯ ಮಾಚಿರಂ. ತಡ ಮಾಡಬೇಡ, ಶತ್ರುವನ್ನು ಸಂಹಾರ ಮಾಡಲಿಕ್ಕೆ ನನಗೆ ಆಜ್ಞೆ ಮಾಡು. ನಾನು ಹಿಂದೆ ಆ ದೇವರಾಜನನ್ನೇ ಸೆರೆ ಹಿಡಿದವ. ಹೀಗೆ ಅವನಿಗೆ ಸಮಾಧಾನ ಮಾಡ್ತಾ, ನಾನು ದೇವೇಂದ್ರನ್ನೇ ಗೆದ್ದಿದ್ದೇನೆ. ಹೀಗಿರುವಾಗ ಈ ಮನುಷ್ಯ ಮಾನವ ರಾಜಪುತ್ರ, ಅಂತಹ ಈ ರಾಮನನ್ನು ನಿಗ್ರಹ ಮಾಡೋದು ಏನೂ ಕಷ್ಟ ಅಲ್ಲ. ಯಾಕೆ ಅವನಿಂದ ನೀನು ವಿಷಾದ ಹೊಂದ್ತಾ ಇದ್ದೀಯಾ? ಇಷ್ಟು ಹೇಳಿ ಇಂದ್ರಜಿತು ನಿಕುಂಭಿಲ ಎಂಬ ಗುಹೆಗೆ ಹೋಗ್ತಾನೆ. ನಿಕುಂಭಿಲ ಎಂಬ ಗುಹೆ, ಆ ನಿಕುಂಭಿಲ ಎಂಬ ಗುಹೆಗೆ ಹೋಗಿ ಅಲ್ಲಿ ಅಭಿಚಾರ ಹೋಮ ಮಾಡ್ತಾನೆ. ಅಭಿಚಾರ ಹೋಮವನ್ನು ಮಾಡಿ ಆ ಅಗ್ನಿಕುಂಡದಿಂದ ಬಂದಂತಹ ದಿವ್ಯವಾಗಿರತಕ್ಕಂತಹ ರಥವನ್ನು ಏರಿಕೊಂಡು ಶಿವನ ಪೂಜೆಯನ್ನು ಮಾಡಿ ಮುಗಿಲಿಗೆ ನೆಗೆದಿದ್ದಾನೆ. ಆಕಾಶಕ್ಕೆ ನೆಗೆದು ಅದೃಶ್ಯನಾಗಿ ಶಿವನ ವರದ ಬಲದಿಂದ ಆ ಇಂದ್ರಜಿತು ನಾಗಪಾಶವನ್ನು ಪ್ರಯೋಗ ಮಾಡಿದ್ದಾನೆ. ಸ ಆತ್ತಧನ್ವಾ ಸಶರೋರಥೇನ ವಿಯತ್ಸಮಾರುಹ್ಯ ಯಯೌ ಅದರ್ಶನಂ ಸನಾಗಪಾಶೈ ವರದಶಿವಸ್ಯ ಬಬಂಧ ಸರ್ವಾನ್ ಕಪಿವೀರ ಸಂಘಾನ್. ಆ ಶಿವನ ಅನುಗ್ರಹದಿಂದ ಸಿಕ್ಕಿರತಕ್ಕಂತಹ ರಥವನ್ನು ಏರಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಆಕಾಶಕ್ಕೆ ನೆಗೆದು ಅದೃಶ್ಯನಾಗಿದ್ದಾನೆ. ಶಿವನ ವರದಿಂದ ನಾಗಪಾಶವನ್ನು ಬೀಸಿ ಅದರ ಮೂಲಕವಾಗಿ ಎಲ್ಲ ಕಪಿವೀರರನ್ನು ಬಂಧಿಸಿದ್ದಾನೆ. ಎಲ್ಲ ಕಪಿವೀರರು ಮೂರ್ಛೆ ಹೋಗಿ ಬಿದ್ದಿದ್ದಾರೆ. ಹಿಂದೆ ಪರಮಾತ್ಮ ತಾನು ಅವತಾರ ಮಾಡುವ ಕಾಲದಲ್ಲಿ ಎಲ್ಲ ದೇವತೆಗಳಿಗೆ ಆಜ್ಞೆ ಮಾಡಿದಂತೆ, ನೀವು ಅವತಾರ ಮಾಡಿ, ನನ್ನ ಸೇವೆಗೋಸ್ಕರವಾಗಿ ನೀವು ಅವತಾರ ಮಾಡಿ ಅಂತ ಎಲ್ಲ ದೇವತೆಗಳಿಗೆ ಆದೇಶವಿತ್ತಂತೆ. ಆಗ ಗರುಡ ಕೇಳ್ಕೊಳ್ತಾನಂತೆ, ನನಗೂ ಆಜ್ಞೆ ಕೊಡಿ, ನಾನು ನಿಮ್ಮ ಸೇವೆಗಾಗಿ ಅವತರಿಸ್ತೇನೆ, ನನಗೂ ನಿಮ್ಮ ಸೇವೆಯ ಭಾಗ್ಯವನ್ನು ಕೊಡಿ ಅಂತ ಗರುಡ ಕೇಳ್ತಾನಂತೆ. ಆಗ ಗರುಡನಿಗೆ ಪರಮಾತ್ಮ ಅಪ್ಪಣೆ ಮಾಡ್ತಾನೆ, ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕಾಗಿಲ್ಲ, ಹಾಗೆಯೇ ನಾನು ನಿನ್ನ ಸೇವೆಯನ್ನು ಸ್ವೀಕಾರ ಮಾಡ್ತೇನೆ. ನೀನು ಮಾಡತಕ್ಕಂಥ ಆ ಸೇವೆಯಿಂದ ನಿನ್ನ ಯಶಸ್ಸು ಧರ್ಮ ಅದೆರಡೂ ಹೆಚ್ಚುತ್ತದೆ, ನೀನು ನಿನ್ನ ಕರ್ತವ್ಯವನ್ನು ಮಾಡಿದಂತೆ ಆಗತ್ತೆ. ಈ ವಿಚಾರವನ್ನು ಪರಮಾತ್ಮ ಗರುಡನಿಗೆ ಹೇಳಿದ ಎಂಬ ಅಂಶವನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯರು ನಿರೂಪಿಸ್ತಾರೆ. ಈ ಗರುಡನಿಗೆ ಸೇವೆ ಮಾಡುವ ಅವಕಾಶ ಈಗ ಬಂದಿದೆ. ನಿನ್ನ ಸೇವೆಯನ್ನು ನಾನು ತೆಗೆದುಕೊಳ್ತೇನೆ, ಬೇರೆ ರೀತಿಯಲ್ಲಿ ಸ್ವೀಕಾರ ಮಾಡ್ತೇನೆ. ನೀನು ಅವತಾರ ಮಾಡಬೇಕಂತಿಲ್ಲ, ಆ ನಿನ್ನ ಸೇವೆಯಿಂದ ನಿನಗೆ ಕೀರ್ತಿಯು ಬರುತ್ತೆ, ಪುಣ್ಯವೂ ಪ್ರಾಪ್ತವಾಗುತ್ತೆ. ನೀನು ಕರ್ತವ್ಯ ಕರ್ಮವನ್ನು ಮಾತ್ರ ಮಾಡು ಅಂತ ಹೇಳಿ ಸಮಾಧಾನ ಮಾಡಿದಂತೆ ಅಂತಹ ಗರುಡನಿಗೆ ರಾಮನ ಸೇವೆಯನ್ನು ಮಾಡತಕ್ಕಂತಹ ಸಂದರ್ಭ ಈಗ ಬಂದೊದಗಿದೆ. ರಾವಣನ ಮಗನಾಗಿರ್ತಕ್ಕಂತಹ ಇಂದ್ರಜಿತು ಏನು ಮಾಡಿದ, ಎಲ್ಲ ಕಪಿಗಳ ಮೇಲೆ ನಾಗಪಾಶವನ್ನು ಪ್ರಯೋಗ ಮಾಡಿ ನಾಗಪಾಶದಿಂದ ಲಕ್ಷ್ಮಣನ ಸಹಿತ ಎಲ್ಲರನ್ನು ಕಟ್ಟಿ ಹಾಕಿದ್ದಾನೆ. ಆದ್ದರಿಂದ ನೀನೇ ಬಂದು ಎಲ್ಲರನ್ನ ಬಿಡುಗಡೆಗೊಳಿಸು. ಆಗ ನಾನಾಗಲಿ, ಹನುಮಂತನಾಗಲಿ, ಲಕ್ಷ್ಮಣನಾಗಲಿ ಆ ನಾಗಪಾಶವನ್ನು ಬಿಡುಗಡೆಗೊಳಿಸುವುದಿಲ್ಲ. ನಿನ್ನ ಸಂತೋಷಕ್ಕಾಗಿ ಇದೇ ನನ್ನ ಆದೇಶ, ಇದನ್ನು ನೀನು ಅನುಷ್ಠಾನಗೊಳಿಸು ಅಂತ ಆಗ ಹೇಳಿದ್ದಾನಂತೆ. ನಿನಗೊಂದು ಆ ಸಮಯ ಬರ್ತದೆ,
ನಿನ್ನ ಸೇವೆಯನ್ನು ತೆಗೆದುಕೊಳ್ತಕ್ಕಂತಹ ಸಮಯ ಬರ್ತದೆ. ಆ ಸಮಯ ಬಂದಿದೆ. ನಾನು ಸಮರ್ಥ. ನಾಗಪಾಶದಿಂದ ಎಲ್ಲ ಕಪಿಗಳನ್ನು ಬಿಡಿಸಲು ನಾನು ಸಮರ್ಥನಾಗಿದ್ದೇನೆ. ಹನುಮಂತನೂ ಸಮರ್ಥನಾಗಿದ್ದಾನೆ, ಲಕ್ಷ್ಮಣನೂ ಸಮರ್ಥನಿದ್ದಾನೆ. ಆದರೆ ಅವರು ಯಾರು, ನಾನಾಗಲಿ ಹನುಮಂತನಾಗಲಿ ಲಕ್ಷ್ಮಣನಾಗಲಿ ನಾಗಪಾಶವನ್ನು ಬಿಡುಗಡೆಗೊಳಿಸುವುದಿಲ್ಲ. ನಿನ್ನ ಸಂತೋಷಕ್ಕಾಗಿ ಇದೇ ನನ್ನ ಆದೇಶ, ಇದನ್ನು ಅನುಷ್ಠಾನಗೊಳಿಸು. ರಾಮನಾಗಲಿ ಹನುಮಂತನಾಗಲಿ ಶೇಷಾವತಾರಿಯಾಗಿರ್ತಕ್ಕಂತಹ ಲಕ್ಷ್ಮಣನಾಗಲಿ ಯಾರೂ ಕೂಡ ನಾಗಪಾಶದ ವಿಮೋಚನೆಗೆ ತೊಡಗಲಿಲ್ಲ. ಹಿಂದೆ ಹನುಮಂತ ಅಷ್ಟೆಲ್ಲ ಕಪಿಗಳಿಗೆ ಸಹಾಯ ಮಾಡಿದ್ದಾನೆ, ಎಷ್ಟು ಕಪಿಗಳಿಂದ ರಕ್ಷಣೆ ಮಾಡಿದ್ದಾನೆ. ಈಗ ನಾಗಪಾಶದಿಂದ ಬಿಡುವಂಥದ್ದು ಹನುಮಂತನಿಗೇನು ಕಷ್ಟ ಅಲ್ಲ, ರಾಮನಿಗೂ ಕಷ್ಟ ಅಲ್ಲ, ಲಕ್ಷ್ಮಣನಿಗೂ ಕಷ್ಟ ಅಲ್ಲ. ಆದರೂ ಕೂಡ ಗರುಡನ ಅಪೇಕ್ಷೆಯಂತೆ ಗರುಡನ ಒಂದು ಸೇವೆಯನ್ನು ತೆಗೆದುಕೋಬೇಕು ಎಂಬ ಅಪೇಕ್ಷೆಯಿಂದ ರಾಮನಾಗಲಿ ಹನುಮಂತನಾಗಲಿ ಸ್ವತಃ ಶೇಷಾವತಾರಿಯಾಗಿರ್ತಕ್ಕಂಥ ಲಕ್ಷ್ಮಣನಾಗಲಿ ಯಾರೂ ನಾಗಪಾಶದ ವಿಮೋಚನೆಗೆ ತೊಡಗಲಿಲ್ಲ. ಎಲ್ಲ ಕಪಿಗಳು ಮೂರ್ಛೆ ಹೋಗಿದ್ದಾರೆ. ಇಂದ್ರಜಿತ್ತು ಬಹಳ ಖುಷಿಪಟ್ಟ, ಭಾರಿ ಹೆಮ್ಮೆ ಅನ್ನಿಸ್ತು. ತನ್ನ ಅಪ್ಪನ ಮುಂದೆ ಹೋದ, ರಾವಣ ಮುಂದೆ ಹೋಗಿ ತನ್ನ ಶೌರ್ಯವನ್ನು ಕೊಚ್ಚಿಕೊಂಡ. ಎಲ್ಲ ಕಪಿಗಳನ್ನು ನಾನು ಬಂಧಿಸಿದ್ದೇನೆ ಅಂತೆಲ್ಲ ಕೊಚ್ಚಿಕೊಂಡ. ಭಾರಿ ಖುಷಿಯಾಯಿತು ರಾವಣನಿಗೆ. ಭಲೆ ಅಂತಂದ. ಇತ್ತ ಕಡೆ ಎಲ್ಲ ಕಪಿಗಳು ಮೂರ್ಛಿತರಾಗಿದ್ದಾರೆ. ಪರಮಾತ್ಮನ ಆದೇಶದಂತೆ ಗರುಡ ಲಂಕೆ ಕಡೆಗೆ ಹಾರಿ ಬಂದ. ಗರುಡನ ರೆಕ್ಕೆಯ ಗಾಳಿ ಸೋಕಿದ ತಕ್ಷಣ ನಾಗಪಾಶ ನಾಶವಾಗಿ ಹೋಯಿತು. ಆ ಗರುಡ ದಿವ್ಯಮಾಲೆ ಸುವರ್ಣ ಆಭರಣಗಳಿಂದ ಅಲಂಕೃತನಾಗಿರತಕ್ಕಂತಹ ಗರುಡ ನಾಗಪಾಶವನ್ನು ವಿಮೋಚನೆಗೊಳಿಸಿ ಶ್ರೀರಾಮಚಂದ್ರನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನು ಹೊರಟು ಹೋಗಿದ್ದಾನೆ. ಎಲ್ಲ ಕಪಿಗಳು ಮತ್ತೆ ಎಚ್ಚರಗೊಂಡರು. ಮತ್ತೆ ಮರಗಳನ್ನು ಗಿರಿಗಳನ್ನು ಹಿಡಿದುಕೊಂಡು ಸಿಂಹನಾದುಗೈಲಿಕ್ಕೆ ಶುರು ಮಾಡಿದರು. ಕಪಿಗಳ ಸದ್ದು ಕೇಳಿಸ್ತು ರಾವಣನಿಗೂ ಮತ್ತು ಮಗನಿಗೆ. ಮತ್ತೆ ಗಾಬರಿಯಾದ ರಾವಣ. ಗಾಬರಿಗೊಂಡು ಮತ್ತೆ ಚಿಂತಾಕ್ರಾಂತನಾದ. ಇಂದ್ರಜಿತ್ ಈಗೇನು ಮಾಡಿದ? ಮತ್ತೆ ಪುನಃ ಮಾರಣ ಹೋಮ ಮಾಡಿದ. ಅದೆಲ್ಲೋ ಗುಹೆಗೆ ಹೋಗಿ ಅಭಿಚಾರ ಹೋಮ ಮಾಡಿದ. ವಿಮಾನ ಏರಿ ಬಂದ. ಆಕಾಶದಲ್ಲಿ ಅದೃಶ್ಯನಾಗಿ ನಿಂತುಕೊಂಡು ಬ್ರಹ್ಮದೇವರ ವರದಿಂದ ರುದ್ರದೇವರ ವರದಿಂದ ತನ್ನರ್ತಕ್ಕಂತಹ ದೃಢವಾಗಿರತಕ್ಕಂತಹ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ. ಇಂದ್ರಜಿತ್ ಪ್ರಯೋಗ ಮಾಡಿರತಕ್ಕಂತಹ ಆ ಅಸ್ತ್ರಗಳಿಂದ ಸಂಪೀಡಿತರಾಗಿರ್ತಕ್ಕಂತಹ ಕಪಿಗಳು ಮತ್ತೆ ಮೂರ್ಛಿತರಾದರು. ಲಕ್ಷ್ಮಣನೂ ಮೂರ್ಛಿತನಾದ. ಈ ಯಾವ ಅಸ್ತ್ರಗಳು ಅಪಾರ ಬಲ ಸಂಪನ್ನನಾಗಿರ್ತಕ್ಕಂತಹ ಪ್ರಾಣದೇವರನ್ನು ಮುಟ್ಲೇ ಇಲ್ಲ. ಸರಿ, ವಿಭೀಷಣ ಬಂದ. ಏನೋ ನಡೆದಿದೆ ಊರಲ್ಲಿ ಅಂತ ತಿಳಿದಕ್ಕೆ ಊರೊಳಗೆ ಹೋಗಿದ್ದವನು ಮತ್ತೆ ಬರ್ತಾನೆ ಈ ಸಮರಾಂಗಣದ ಕಡೆಗೆ. ಎಲ್ಲ ಕಪಿಗಳು ಮೂರ್ಛಿತರಾಗಿ ಮೈಮರೆತು ಬಿದ್ದಿದ್ದಾರೆ. ಹನುಮಂತ ಒಬ್ಬನೇ ಎಚ್ಚರಿದ್ದಾನೆ. ಆ ಹನುಮಂತನ ಜೊತೆಗೆ ವಿಭೀಷಣ ಜಾಂಬವಂತ ಇರೋ ಹತ್ರ ಹೋಗ್ತಾನೆ. ಎಲ್ಲರೂ ಮೂರ್ಛಿತರಾಗಿದ್ದಾರೆ. ಹನುಮಂತ ಒಬ್ಬನೇ ಇದ್ದಾನೆ. ಲಕ್ಷ್ಮಣನು ಮೂರ್ಛಿತನಾಗಿದ್ದಾನೆ. ವಿಭೀಷಣ ಊರೊಳಗೆ ಹೋಗಿದ್ದ, ಲಂಕಾಪಟ್ಟಣದೊಳಗೆ. ಏನಾಗ್ತಾ ಇದೆ ಅಂತ ಹೋದವನು ಹಿಂತಿರುಗಿ ಬರುವಾಗ ಈ ಒಂದು ದೃಶ್ಯವನ್ನು ನೋಡ್ತಾನೆ. ಜಾಂಬವಂತಲ್ಲಿದ್ದವನಿಗೆ ಬರ್ತಾನೆ ಹನುಮಂತ ಜೊತೆಗೆ. ಸರಿ, ನೀರು ಸಿಂಪಡಿಸಿ ಜಾಂಬವಂತನನ್ನು ಎಚ್ಚರಿಸ್ತಾರೆ. ಜಾಂಬವಂತ ಅಂತಾನೆ, ಹನುಮಂತ ಬದುಕಿದ್ದಾನ ಅಂತ. ಎಲ್ಲಿದ್ದಾನೆ? ಅವನು ಬದುಕಿದ್ದಾನ? ಅವನಿಗೇನು ಆಗಿಲ್ವಾ? ಅವನಿಗೇನು ಆಗಿಲ್ಲ ಅಂದರೆ ನಮಗೇನೂ ಆಗಲ್ಲ ಅಂತ ಜಾಂಬವಂತ ಮೆಲ್ಲ ಸ್ವರದಲ್ಲಿ ಪಿಸುಗುಟ್ಟುತ್ತಾನೆ. ಹನುಮಂತ ಹೇಳಿದ, ನಾನು ಇಲ್ಲೇ ಇದ್ದೇನೆ ಅಂತ ಉತ್ತರಿಸಿದ. ನೋಡು ಹನುಮಂತ, ಇಲ್ಲೇ ಮೇರುವಿನ ಸಮೀಪದಲ್ಲಿ ಗಂಧಮಾದನ ಪರ್ವತ ಇದೆ. ಅಲ್ಲಿ 4 ಮದ್ದಿನ ಬೇರುಗಳಿವೆ. 4 ಬೇರುಗಳು. ಒಂದು ಸಂಜೀವಿನಿ, ಒಂದು ಸಂಧಾನಕರಣಿ,
ಮತ್ತೊಂದು ಸವರ್ಣಕರಣಿ, ಮತ್ತೊಂದು ವಿಶಲ್ಯಕರಣಿ. ಈ 4 ಗಿಡಮೂಲಿಕೆಗಳಿವೆ. ಈ 4 ಮೂಲಿಕೆಗಳನ್ನು ತೆಗೆದುಕೊಂಡು ಬಾ ನೀನು ಅಂದಾಗ ಕ್ಷಣ ಮಾತ್ರದಲ್ಲಿ ಮುಗಿಲಿಗೆ ಹಾರ್ತಾನೆ ಹನುಮಂತ. ರಾಮ ಬಾಣದ ವೇಗದಲ್ಲಿ, ರಾಮನ ಬಾಣ ಎಷ್ಟು ವೇಗವಾಗಿ ಹೋಗುತ್ತೋ ಅಷ್ಟು ವೇಗವಾಗಿ ಹೋಗಿ ಎಷ್ಟು ದೂರ, 100 ಯೋಜನ ಹಬ್ಬಿದೆ ಆ ಪರ್ವತ. ಪರ್ವತದ ಗಾತ್ರ 100 ಯೋಜನ. ಅಷ್ಟು ಹಬ್ಬಿರತಕ್ಕಂತಹ ಪರ್ವತವನ್ನೇ ಕಿತ್ತುಕೊಂಡು ಬರ್ತಾನೆ ಹನುಮಂತ, ಕೈಯಲ್ಲಿ ಹಿಡ್ಕೊಂಡು ಬರ್ತಾನೆ. ಆ ಪರಮಾತ್ಮ ತನ್ನ ತ್ರಿವಿಕ್ರಮ ರೂಪದಿಂದ, ತನ್ನ ಒಂದೇ ಹೆಜ್ಜೆಯಿಂದ ಮುಗಿಲನ್ನು ತುಂಬಿದ ಹಾಗೆ ನಿಮಿಷ ಮಾತ್ರದಲ್ಲಿ ಹನುಮಂತ ಆ ಗಂಧಮಾದನ ಪರ್ವತವನ್ನು ಎತ್ತಿಕೊಂಡು ಕಪಿಗಳಿದ್ದಲ್ಲಿ ಬರ್ತಾನೆ. ಆ ಗಂಧಮಾದನದ ಗಾಳಿಗೆ ಎಲ್ಲ ಕಪಿಗಳು ಎಚ್ಚೆತ್ತು ಬಿಡ್ತಾರೆ. ಲಕ್ಷ್ಮಣ ಎಲ್ಲ ಕಪಿಗಳು ಹನುಮಂತನ ಈ ಒಂದು ಉಗ್ರವಾಗಿರತಕ್ಕಂತಹ ಪೌರುಷವನ್ನು ಕೊಂಡಾಡ್ತಾರೆ. ದೇವತೆಗಳ ಸಂತೋಷವಾಗಿ ಪುಷ್ಪವೃಷ್ಟಿ ಮಾಡ್ತಾರೆ ಅವನ ತಲೆ ಮೇಲೆ. ಶ್ರೀರಾಮಚಂದ್ರ ಪ್ರೀತಿಯಿಂದ ಹನುಮಂತನನ್ನು ಆಲಿಂಗಿಸ್ಕೊಳ್ತಾನೆ. ಸರಿ, ಕೆಲಸ ಆಯಿತು. ಇನ್ನು ಪರ್ವತ ಅದನ್ನು ತಗೊಂಡೋಗಿ ಅಲ್ಲೇ ಇಡಬೇಕಲ್ಲ. ಎಲ್ಲಿಂದ ತಂದದ್ದು ಅಲ್ಲೇ ತೊಗೊಂಡೋಗಿ ಇಡಬೇಕು. ಆಗ ಏನು ಮಾಡ್ತಾನೆ ಹನುಮಂತ, ಆ 100 ಯೋಜನ ಹರವಿನ ಆ ಪರ್ವತವನ್ನು ತಾನು ನಿಂತಲ್ಲಿಂದಲೇ ಎಸೆದು ಬಿಡ್ತಾನೆ. ಆ ಎಸೆದ ವೇಗಕ್ಕೆ ಆ ಪರ್ವತ ಮೊದಲಿನ ಹಾಗೆ ಎಲ್ಲಿತ್ತೋ ಅಲ್ಲೇ ಹೋಗಿ ನಿಂತು ಬಿಡ್ತದೆ. ಕಿತ್ತಿದ ಗುರುತೇ ಇಲ್ಲ. ಸ್ವಲ್ಪ ಆದರೂ 1 ಇಂಚು ಆಚೆ ಈಚೆ ಆದರೆ ಅದರ ಗುರುತಿರ್ತದೆ. ಸರಿಯಾಗಿ ಹೋಗಿ ಅಲ್ಲೇ ಕೂತ್ಕೊಳ್ಳುತ್ತೆ. ಅಷ್ಟಾಗುವಾಗ ಎಲ್ಲ ಕಪಿಗಳು ಮತ್ತೆ ಗರ್ಜನೆ ಮಾಡ್ತಾರೆ. ಮತ್ತು ಹನುಮಂತ ಎಲ್ಲರನ್ನ ಹೇಗೆ ರಕ್ಷಣೆ ಮಾಡಿದ. ಆ ಇಂದ್ರಜಿತು ಮೋಹನಾಸ್ತ್ರ ಪ್ರಯೋಗ ಮಾಡಿದಾಗ ಎಲ್ಲ ಕಪಿಗಳು ಮೃತಪ್ರಾಯರಾಗಿ ಬಿದ್ದಿರತಕ್ಕಂತಹ ಮಂಗಗಳನ್ನು ಮತ್ತೆ ಬದುಕಿಸಲಿಕ್ಕೋಸ್ಕರವಾಗಿ ಹನುಮಂತ ಆ 100 ಯೋಜನ ವಿಸ್ತೀರಿರತಕ್ಕಂತಹ, ಅದು ಮತ್ತೆ ಎಷ್ಟು ದೂರ ಇದೆ, ಮೇರು ಪರ್ವತ ಹತ್ತಿರ 50 ಲಕ್ಷ ಯೋಜನ ದೂರ, 50 ಲಕ್ಷ ಯೋಜನ ದೂರ ಇರತಕ್ಕಂತಹ ಮೇರು ಪರ್ವತದಲ್ಲಿರ್ತಕ್ಕಂತಹ ಗಂಧಮಾದನ ಪರ್ವತವನ್ನು ತಗೊಂಡು ಬಂದ. ಅಲ್ಲಿಗೆ ಹೋದಾಗ ಅವ ಸಸ್ಯವನ್ನು ಮಾತ್ರ ತರಬೋಯಿತ್ತಲ್ಲ, ಸಂಜೀವಿನಿನ ಮಾತ್ರ ತರಬೋಯಿತ್ತು. ಬೆಟ್ಟವನ್ನು ಯಾಕೆ ಹೊತ್ಕೊಂಡು ಬಂದ? ಇವ ಅಲ್ಲಿ ಹೋದಾಗ ಆ ಸಸ್ಯಗಳು ಮರೆಯಾಗಿ ಬಿಟ್ಟುವಂತೆ. ಹಾಗಾಗಿ ಹನುಮಂತ ಪರ್ವತನೇ ಕಿತ್ಕೊಂಡು ಬಂದ. ಕೆಲವರು ಹೇಳ್ತಾರೆ, ಹೋದ ಅವನಿಗೆ ಮೃತ ಸಂಜೀವಿನಿ ಗಿಡಮೂಲಿಕೆ ಯಾವಂತೂ ಗೊತ್ತಾಗಲಿಲ್ಲ, ಅದಕ್ಕೆ ಬೆಟ್ಟವನ್ನೇ ಎತ್ಕೊಂಡು ಬಂದ ಅಂತ. ವಾಯುದೇವರಿಗೆ ಗೊತ್ತಿರೋ ವಿಷಯ ಯಾವುದಿದೆ. ಆ ವಾಯುದೇವರು ಹೋದಾಗ ಈ ಸಸ್ಯಗಳು ಮರೆಯಾಗ್ಲಿಕ್ಕೆ ಶುರುವಾದಂತೆ. ಅದಕ್ಕೋಸ್ಕರವಾಗಿ ಆ ಗಂಧಮಾದನ ಪರ್ವತವನ್ನೇ ಕಿತ್ತಿ ಒಂದೇ ಕೈಯಲ್ಲಿ ಚೆಂಡಿನ ಹಾಗೆ ಎತ್ತಿ ತಂದ. ಹೀಗೆ ತಂದು ಅವರನ್ನೆಲ್ಲ ರಕ್ಷಣೆ ಮಾಡಿದ. ಈ ಜಾಂಬವಂತ ಹೇಳಿದ ಹೀಗೆ ಮಾಡು ಅಂತ. ತಕ್ಷಣ ಹೋದ ನೋಡಿ ಇವನು. ಹಿರಿಯನಾಗಿರತಕ್ಕಂತಹ ಜಾಂಬವಂತ ಹೇಳಿದ ಕೂಡಲೇ ಅವನ ಮಾತನ್ನು ಗೌರವಿಸಿ ತಕ್ಷಣ ಹೋದ. ಅಂತಹ ಹನುಮಂತನ ಅನುಯಾಯಿಗಳಾಗಿರ್ತಕ್ಕಂತಹ ನಮ್ಮ ಯುವಕರು ಆ ಹಿರಿಯರನ್ನು ಯಾವಾಗಲೂ ಗೌರವಿಸುವ ಆದರ್ಶವನ್ನು ಅನುಸರಿಸಬೇಕು. ತಂದೆ ತಾಯಿ ಗುರು ಹಿರಿಯರನ್ನು ಅಗೌರವದಿಂದ ಅನಾದರದಿಂದ ಕಾಣುವಂಥದ್ದು ಅದು ಯುವಕರಿಗೆ ಒಳ್ಳೆಯದಲ್ಲ. ವೃದ್ಧರಿರಬೇಕು, ವೃದ್ಧರಿಗೆ ಗೌರವ ಕೊಡಬೇಕು. ವೃದ್ಧರಿಲ್ಲದ ಸಭೆ ಅದು ಸಭೆ ಅಲ್ಲ ಅಂತ ದ್ರೌಪದಿ ಒಂದು ಕಡೆಯಲ್ಲಿ ಹೇಳ್ತಾರೆ. ಹೀಗೆ ಇಂದ್ರಜಿತಿನ ಮೋಹನಾಸ್ತ್ರ ಪ್ರಯೋಗವಾಗಿ ಎಲ್ಲರೂ ಮೂರ್ಛಿತವಾಗಿದ್ದಾಗ ಆ ಎಲ್ಲ ಮೂರ್ಛಿತ ಹೊಂದಿರತಕ್ಕಂತಹ ಆ ಎಲ್ಲರನ್ನು ಕೂಡ ಈ ಜಾಂಬವಂತನ ಮಾತಿನಂತೆ ಮುಖ್ಯಪ್ರಾಣದೇವರು ಹನುಮಂತ ದೇವರು ಗಂಧಮಾದನ ಪರ್ವತವನ್ನು ತಂದು, ಹನುಮಂತ ಇದ್ದರೆ ಎಲ್ಲರೂ ಇದ್ದ ಹಾಗೆ, ಇಲ್ಲದೆ ಹೋದರೆ ಅವ ಬದುಕಿಲ್ಲ ಅಂತಾದರೆ ನಮ್ಮ ಬದುಕಿಲ್ಲ ಅಂತ ಜಾಂಬವಂತ ಹೇಳಿದ.
ಯಾಕೆ ಹೇಳಿದ ಅಂದರೆ ಹನುಮಂತನ ಸಾಮರ್ಥ್ಯ ಅಂಥದ್ದು. ಆ ಪ್ರಾಣದೇವರಿದ್ದರೆ ಎಲ್ಲ, ಪ್ರಾಣದೇವರಿಲ್ಲ ಅಂತಾದರೆ ಎಲ್ಲ ದೇವತೆಗಳು ಕೂಡ ಇಲ್ಲ ಅಂತ ನಾವು ಉಪನಿಷತ್ತಿನ ಕಥೆಯನ್ನು ಹಿಂದೆ ನಾವು ಅನುಸಂಧಾನ ಮಾಡಿಕೊಂಡಿದ್ದನ್ನು ನೆನಪಿಸ್ಕೊಳ್ಬೋದು. ಸರಿ, ಹಾಗೆ ಆ ಪರ್ವತದ ಸಸ್ಯಗಳ ಗಾಳಿಯಿಂದ ಮಂಗಗಳೆಲ್ಲ ಪುನಶ್ಚೇತನಗೊಂಡು ಮತ್ತೆ ಯುದ್ಧಕ್ಕೆ ಸಿದ್ಧವಾದರೂ ಪ್ರಕಾರದ ಔಷಧಿಗಳು ರಾಮಾಯಣ ಕಾಲದಲ್ಲಿ ಉಪಲಬ್ಧವಿದ್ದವು ಎಂಬುದಾಗಿ ನಮಗೆ ಈ ಪ್ರಕರಣದಲ್ಲಿ ಗೊತ್ತಾಗತ್ತೆ. ಅಂತಹ ಸಸ್ಯಗಳು ಈಗಲೂ ಇವೆ, ಆದರೆ ಅದನ್ನು ಬಲ್ಲವರು ಇವತ್ತು ಇಲ್ಲ. ಮನುಷ್ಯ ಒಂದು ರೀತಿ ಮಂಗನ ಹಾಗೆ, ಮಂಗನಂತೆ ಚಪಲ ಸ್ವಭಾವ. ಅಂತಹ ಮಂಗನಂತೆ ಚಪಲ ಸ್ವಭಾವ ಹೊಂದಿರತಕ್ಕಂತಹ ಮಾನವ, ಸತ್ತು ಹೋಗಿರತಕ್ಕಂತಹ ಅವನ ಬದುಕಿಗೆ ಜೀವನವನ್ನು ತಂದುಕೊಡತಕ್ಕಂತಹ ಜೀವನದ ದಿವ್ಯ ಔಷಧಿಗಳು, ಈ 4 ದಿವ್ಯ ಔಷಧಿಗಳು ನಮ್ಮ ಜೀವನದ ಔಷಧಿಗಳು. ಅವು ವೇದವೆಂಬ ಪರ್ವತದಲ್ಲಿ, ಮೇರು ಗಂಧಮಾದನ ಪರ್ವತದಲ್ಲಿ ಆ 4 ಸಸ್ಯಗಳು, 4 ರೀತಿಯ ಏನು ಔಷಧಿಗಳಿವೆ, ಅವುಗಳು ಆ ಗಂಧಮಾದನ ಪರ್ವತದಲ್ಲಿ ಕಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಇದ್ದ ಹಾಗೆ ನಾವು ಕೂಡ ಈ ಕಪಿ ಚಾಪಲ್ಯದ ಸ್ವಭಾವದ ಮನುಷ್ಯ ಅವ ಸತ್ತ ಹಾಗೆ. ಅವನ ಬದುಕಿಗೆ ಬದುಕನ್ನು ಕೊಡಬೇಕು ಅಂತಾದರೆ ಈ 4 ಔಷಧಿಗಳು, ಕಪಿಗಳ ಉಜ್ಜೀವನಗೊಳಿಸಲಿಕ್ಕೆ ಆ 4 ಔಷಧಿಗಳಿದ್ದ ಹಾಗೆ ಈ ಜೀವನದಲ್ಲಿ ಮನುಷ್ಯರೇನು ಅವರೂ ಒಂದು ರೀತಿಯಲ್ಲಿ ಮೂರ್ಛಿತರಾಗಿದ್ದಾರೆ, ಸಂಸಾರ ಮೋಹದಲ್ಲಿ ಸಿಲುಕಿದ್ದಾರೆ. ಹಾಗಾಗಿ ಆ ಬದುಕಲ್ಲ, ಅದು ಬದುಕಿದ್ದರೂ ಸತ್ತ ಹಾಗೆ ಅಂತಹ ಜೀವನ. ಆ ಥರ ಬದುಕುದಿಂತ ಸಾಯುವುದೇ ಒಳ್ಳೆಯದು ಅಂತ ಹೇಳ್ತಾರೆ. ಆ ತರಹ ಬದುಕುತ್ತಾ ಇರತಕ್ಕಂತಹ ಮನುಷ್ಯನಿಗೆ ನಿಜವಾದ ಬದುಕು ಕೊಡಲಿಕ್ಕೆ, ಬದುಕಿಗೆ ಒಂದು ಜೀವನವನ್ನು ತರಬಲ್ಲಂತಹ ಔಷಧಿಗಳಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ವೇದ ಎಂಬ ಪರ್ವತದಲ್ಲಿ ಅವು ಸಿಗ್ತವೆ ಎಂಬುದನ್ನು ನಾವು ಈ ಆಂಜನೇಯನ ಪ್ರಕರಣದಿಂದ ತಿಳ್ಕೊಬಹುದಾಗಿದೆ. ಆ ಕಪಿಗಳನ್ನು ಪುನರುಜ್ಜೀವಿಸಿದಂತಹ ಗಂಧಮಾದನ ಪರ್ವತದ ಸಸ್ಯಗಳ ಗಾಳಿ ಅದೇ ಯುದ್ಧದಲ್ಲಿ ಸತ್ತಂತಹ ರಾಕ್ಷಸರನ್ನೇ ಯಾಕೆ ಪುನಶ್ಚೇತನಗೊಳಿಸಲಿಲ್ಲ? ಈ ಪ್ರಶ್ನೆ ನಮಗೆ ಬರೋದಿಲ್ವಾ? ಕಪಿಗಳೆಲ್ಲ ಸತ್ತ ಹಾಗೆ ಅವ್ರನ್ನೆಲ್ಲ ಮೃತ ಸಂಜೀವಿನಿಯ ಗಾಳಿ ಬೀಸಿದಾಗ ಅವರೆಲ್ಲ ಬದುಕಿದ್ರು ಅಂತಾದರೆ ಈಗಾಗಲೇ ಎಷ್ಟೋ ಜನ ದೈತ್ಯರು ಸತ್ತೋಗಿದ್ದಾರಲ್ಲ, ಅವರನ್ನು ಯಾಕೆ ಅದು ಬದುಕಿಸೋದಿಲ್ಲ? ಈ ಪ್ರಶ್ನೆ ಬರೋದಿಲ್ವಾ? ಗಂಧಮಾದನ ಪರ್ವತವನ್ನು ಎತ್ತಿಕೊಂಡು ಬಂದಾಗ ಆ ಸಸ್ಯಗಳ ಗಾಳಿ ಅದೇ ಯುದ್ಧರಂಗದಲ್ಲಿ ಸತ್ತಿರತಕ್ಕಂತಹ ರಾಕ್ಷಸರನ್ನು ಯಾಕೆ ಬದುಕಿಸಲಿಲ್ಲ ಎಂಬ ಪ್ರಶ್ನೆ. ಯಾಕೆ ಅಂದರೆ ಅಲ್ಲಿ ಏನಾಗಿದೆ ಅಂದರೆ ರಾವಣನಿಗೆ ಗೊತ್ತು ನಮ್ಮ ಕಡೆಯವರೇ ತುಂಬ ಸಾಯ್ತಾರೆ ಅಂತ. ದುರ್ಯೋಧನಿಗೆ ಗೊತ್ತಿತ್ತದು, ಯುದ್ಧ ಮಾಡೋ ಬದಲು ನಮ್ಮ ಕಡೆಯವರು ಸಾಯ್ತಾರೆ, ನಾವೇ ಸೋಲ್ತೇವೆ ಅಂತ. ಆದರೂ ಅವನು ಯುದ್ಧ ಮಾಡಿದ. ರಾವಣನ ಆಲೋಚನೆ ಏನೆಂದರೆ ನಮ್ಮ ಕಡೆ ಸೈನ್ಯ ಹಾನಿ ತುಂಬ ಆಗತ್ತೆ, ಅದು ಯಾರ ಗಮನಕ್ಕೂ ಬರಬಾರ್ದು. ಒಂದಿಷ್ಟು ಜನ ಸತ್ತರೆ ಎಷ್ಟೋ ಜನ ಸತ್ತರು ಅಂತ ಮೀಡಿಯಾದವರು ಪ್ರಚಾರ ಮಾಡ್ತಾರೆ ನೋಡಿ ಅಲ್ವಾ. ಕೊರೋನಾ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಸತ್ತವರು ತುಂಬ ಕಡಿಮೆ, ಆದರೆ ಆಗ ಒಂದು ಪ್ರಚಾರ ಅಬ್ಬರ, ಅದು ನೋಡಿದರೆ ಟಿ ವಿ ಹಾಕಲಿಕ್ಕೆ ಭಯ ಆಗ್ತಾಯಿತ್ತು. ಆ ತರಹ ಮೀಡಿಯಾದವರು ಬಂದು ರಾವಣನ ಕಡೆಯವರು ಎಷ್ಟು ಜನ ಸತ್ತಿದ್ದಾರೆ ಅಂತ ಅವರು ಅಪಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದರೆ, ಅದಕ್ಕೆ ರಾವಣ ಏನು ಮಾಡಿದ ಅಂದರೆ ಈ ಯಾರು ಯುದ್ಧದಲ್ಲಿ ಸಾಯ್ತಾರೆ ಅವ್ರನ್ನೆಲ್ಲ ಸಮುದ್ರಕ್ಕೆ ಬಿಸಾಕಿಬಿಡಿ ಅಂತ. ಯಾಕೆಂದರೆ ಈ ಯುದ್ಧದಲ್ಲಿ ತನ್ನವರು ಸತ್ತ ಪ್ರಮಾಣ ಎಷ್ಟು ಅಂತ ಯಾರಿಗೂ ಗೊತ್ತಾಗಬಾರ್ದು, ರಾಮನ ಪಕ್ಷದವರಿಗೆ ಗೊತ್ತಾಗಬಾರ್ದು, ಲೋಕದಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ರಾವಣ ಸೀತೆಯನ್ನು ಬಿಟ್ಟುಕೊಟ್ಟಿದ್ರೆ ಇಂತಹ ಅಪಾರ ಸಾವು ನೋವು ಆಗ್ತಾ ಇರಲಿಲ್ಲ.
ಎಷ್ಟೊಂದು ಜನರನ್ನು ಸಂಹಾರ ಮಾಡಿಸಿದ ರಾವಣ ಅಂತ ನಾಳೆ ಅವನಿಗೆ ಹೇಳ್ತಾರಲ್ಲ, ಅದಕ್ಕೆ ಗೊತ್ತಾಗಬಾರ್ದು, ಎಷ್ಟು ಜನ ಸತ್ಯ ಲೆಕ್ಕ ಸಿಗಬಾರ್ದು. ಅದಕ್ಕೋಸ್ಕರವಾಗಿ ಇವ ಸಮುದ್ರಕ್ಕೆ ಬೀಸಾಕಲಿಕ್ಕೆ ಆಜ್ಞೆ ಮಾಡಿದ್ದಂತೆ ರಾವಣ. ತನ್ನ ಕಡೆ ಯಾರು ಸಾಯ್ತಾರೆ ಅವರೆಲ್ಲ ಸತ್ತವರನ್ನೆಲ್ಲ ಸಮುದ್ರದಲ್ಲಿ ಬೀಸಾಡುವಂತೆ ಆಜ್ಞೆ ಮಾಡಿದ್ದ. ರಾಮ ಏನು ಮಾಡಿದ್ದ ಅಂದರೆ, ನೋಡಿ ರಾವಣರ ವ್ಯತ್ಯಾಸ ತಿಳ್ಕೊಳ್ಳಿ. ರಾಮ ಏನು ಮಾಡಿದ್ದ ಅಂದರೆ, ರಾಮ ಯಾರು ತಮ್ಮ ಪಕ್ಷದಲ್ಲಿ ಸತ್ತವರಿದ್ದಾರೆ, ಗಾಯಗೊಂಡವರಿದ್ದಾರೆ, ಅವ್ರನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿಡುವಂತೆ ಆದೇಶ ಮಾಡಿದ್ದಂತೆ. ಹಾಗಾಗಿ ಅವರೆಲ್ಲ ಯಾರು ಈ ಅಕ್ಷಕುಮಾರನಿಂದಾಗಲಿ ಅಥವಾ ಕುಂಭಕರ್ಣನಿಂದಾಗಲಿ ಅವ ಸುರಾಂತಕನಿಂದಾಗಲಿ ಯಾವ್ಯಾವ ಕಪಿಗಳು ಸತ್ತಿದ್ದಾರೆ, ಆ ಎಲ್ಲ ಸತ್ತು ಹೋಗಿರ್ತಕ್ಕಂತಹ ಕಪಿಗಳು, ಮೂರ್ಛಿತರಾಗಿರ್ತಕ್ಕಂತಹ ಕಪಿಗಳು ಎಲ್ಲರೂ ಕೂಡ ಬದುಕೊಂಡ್ರು. ಯಾಕೆಂದರೆ ಅವ್ರನ್ನೆಲ್ಲ ಸಂಗ್ರಹಿಸಿಡುವಂತೆ ರಾಮ ಆದೇಶ ಮಾಡಿದ್ದ. ತನ್ನ ಪಕ್ಷದಲ್ಲಿ ಯಾರೇ ಸತ್ತಿರಲಿ, ಸತ್ತವರು ಮತ್ತು ಗಾಯಗೊಂಡವರು ಅವರೆಲ್ಲ ಒಂದು ಕಡೆ ಅವರನ್ನು ಸಂಗ್ರಹಿಸಿಡುವಂತೆ ರಾಮ ಆದೇಶ ಕೊಟ್ಟಿದ್ದ. ಇದಕ್ಕೆ ಪ್ರತಿಯಾಗಿ ರಾವಣ ಯುದ್ಧದಲ್ಲಿ ತನ್ನವರು ಸತ್ತ ಪ್ರಮಾಣ ಎಷ್ಟು ಅಂತ ಯಾರಿಗೂ ಗೊತ್ತಾಗಬಾರ್ದು, ಎದುರು ಪಕ್ಷದವರಿಗೆ ತಿಳಿಯಬಾರ್ದು ಅಂತ ಅವ್ರನ್ನೆಲ್ಲ ಸಮುದ್ರಕ್ಕೆ ಬೀಸಾಕಲಿಕ್ಕೆ ಆಜ್ಞೆ ಮಾಡಿದ್ದಂತೆ. ಹಾಗಾಗಿ ಅವರೆಲ್ಲ ಸಮುದ್ರದಲ್ಲಿ ನೀರು ಪಾಲಾಗಿ ಹೋಗಿದ್ದಾರೆ. ಹಾಗಾಗಿ ಗಂಧಮಾದನ ಗಾಳಿ ಎಲ್ಲಿ ಬೀಸಬೇಕು ಅವರಿಗೆ? ಹಾಗಾಗಿ ಅವರು ಯಾರೂ ಬದುಕಲಿಲ್ಲ. ರಾಮನ ಕಡೆ ಇದ್ದವರೆಲ್ಲ ಬದುಕಿದರು. ಅದೇ ಗಂಧಮಾದನ ಪರ್ವತದ ಅದೇ ಸಸ್ಯಗಳ ಗಾಳಿ ರಾಕ್ಷಸರ ಮೇಲೆ ಬಿದ್ದರೆ ಯಾಕೆ ಬದುಕಲಿಲ್ಲ ಅಂದರೆ, ಅವರ ಯಾವ ಮೃತ ಶರೀರವೂ ಕೂಡ ಅಲ್ಲಿ ಯುದ್ಧರಂಗದಲ್ಲಿ ಇರಲಿಲ್ಲ. ಎಲ್ಲವನ್ನು ಕೂಡ ರಾವಣ ಸಮುದ್ರದೊಳಗೆ ಹಾಕಿಸಿಬಿಟ್ಟಿದ್ದ. ಹೀಗೆ ಹನುಮಂತ 50 ಲಕ್ಷ ಯೋಜನ ದೂರದಿಂದ ಗಂಧಮಾದನ ಪರ್ವತವನ್ನು ಸಲೀಸಾಗಿ ಎತ್ಕೊಂಡು ಬಂದು ಅದನ್ನು ಲಂಕೆಯಿಂದಲೇ ಮರಳಿ ಒಗೆದು ಅದು ಎಲ್ಲಿತ್ತೋ ಹಾಗೆ ಕೂಡಿಸಿದಂತೆ. ಇದನ್ನು ನೋಡಿದರೆ ಹನುಮಂತ ವಾಯುವಿನ ಅವತಾರ ಅಂತ ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ಬೋದು. 50 ಲಕ್ಷ ಯೋಜನ ದೂರದಿಂದ ಪರ್ವತವನ್ನು ಸಲೀಸಾಗಿ ಎತ್ಕೊಂಡು ಬಂದ, ಹಾಗೆ ಲಂಕೆಯಿಂದ ಇಲ್ಲಿಂದಲೇ ಬೀಸಾಡಿದ. ಅದು ಯಾವ ಜಾಗದಲ್ಲಿತ್ತು ಅದೇ ಜಾಗದಲ್ಲಿಯೇ, ಅಲ್ಲಿ ನೋಡಿದರೆ ಯಾರೋ ಎತ್ಕೊಂಡು ಹೋಗಿದ್ರು ಅಂತ ಹೇಳಲಿಕ್ಕೆ ಅಲ್ಲ, ಅಷ್ಟು ಸರಿಯಾಗಿ ಅದೇ ಜಾಗದಲ್ಲಿ ಅದನ್ನು ಇಷ್ಟು ದೂರದಲ್ಲಿ ನಿಲ್ಲಿಸಬೇಕಾದ್ರೆ ಹನುಮಂತ ವಾಯುವಿನ ಅವತಾರ ಎಂಬ ಅಲೌಕಿಕವಾದ ಅಂಶವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಹನುಮಂತ ಮಾಡಿದ್ದು ಅಸಂಭಾವಿತ ಅಲ್ಲ. ಇಂತಹ ಅಲೌಕಿಕವಾಗಿರ್ತಕ್ಕಂತಹ ಕೃತಿ ರಾಮಾಯಣ. ಕೇವಲ ಲೌಕಿಕ ದೃಷ್ಟಿಯಿಂದ ನಾವು ರಾಮಾಯಣದ ವಿಮರ್ಶೆ ಮಾಡಬಾರ್ದು. ಸರಿ, ಇನ್ನು ಮತ್ತೆ ಪುನಃ ಇಂದ್ರಜಿತು ಮತ್ತೆ ಯಾಗ ಮಾಡಿದ ವಿಷಯ ಗೊತ್ತಾಯ್ತಿದ್ದು, ಎಲ್ಲ ಬದುಕಿದ್ದಾರೆ ಅಂಥೇಳಿ. ಮತ್ತೆ ಅನೇಕ ಅಸ್ತ್ರಗಳನ್ನು ಬ್ರಹ್ಮರುದ್ರ ವರದಿಂದ ಪಡೆದಂತಹ ಅನೇಕ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಕಪಿಗಳನ್ನು ಕಟ್ಟಿ ಹಾಕಿದ. ಆಗ ಲಕ್ಷ್ಮಣ ಹೇಳ್ತಾನೆ, ನೀನು ಅಪ್ಪಣೆ ಕೊಡು, ಬ್ರಹ್ಮಾಸ್ತ್ರವನ್ನು ಬಿಡಲು ನನಗೆ ನೀನು ಅಪ್ಪಣೆ ಕೊಡು. ಆ ದುರ್ಮತಿ ಇಂದ್ರಜಿತ್ತು ಬಾಂಧವ ಸಹಿತನಾಗಿ ನಾನು ನಿಗ್ರಹ ಮಾಡ್ತೇನೆ ಅಂತ ರಾಮನಲ್ಲಿ ಕೇಳ್ಕೊಳ್ತಾನೆ. ಆಗ ಅವ ಹೇಳ್ತಾನೆ, ಬೇಡ ತಮ್ಮ, ಅವ ಭಯದಿಂದ ಅದೃಶ್ಯನಾಗಿದ್ದಾನೆ, ನೀನು ಎಲ್ಲಿ ಪ್ರಯೋಗ ಮಾಡ್ತೀಯ? ಅವ ನಿನಗೆ ಕಂಡ್ರೆ ಅಲ್ವಾ ನೀನು ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ? ಅವ ನಮಗೆ ಹೆದರಿ ಅದೃಶ್ಯನಾಗಿಬಿಟ್ಟಿದ್ದಾನೆ, ಮರೆಯಾಗಿಬಿಟ್ಟಿದ್ದಾನೆ. ಅಂಥವ್ರ ಮೇಲೆ ಯಾಕೆ ಬ್ರಹ್ಮಾಸ್ತ್ರ? ನಿನಗಷ್ಟು ಅವನ ಅಸ್ತ್ರ ಅಸಹ್ಯ ಅಂತ ಅನಿಸಿದರೆ ನನ್ನದೊಂದು ಬಾಣ ಸಾಕು. ನಾನು ಒಂದು ಬಾಣ ಪ್ರಯೋಗ ಮಾಡಿದರೆ ಅವ ಅದೃಶ್ಯನಾಗಿ ಎಲ್ಲಿ ಬೇಕಾದರೂ ಇರಲಿ, ಅವ ಪಾತಾಳದಲ್ಲಿರಲಿ, ಸತ್ಯಲೋಕದಲ್ಲಿರಲಿ, ಅದೃಶ್ಯನಾಗಿರಲಿ, ಅವನನ್ನು ನನ್ನ ಬಾಣ ಮುಗಿಸ್ಬಿಡ್ತದೆ ಅಂಥೇಳಿ ರಾಮ ಈ ಹಿಂದೆ ಗರುಡನ ಸೇವೆಗೋಸ್ಕರವಾಗಿ ಹನುಮಂತನ ಬಲ ಪ್ರದರ್ಶನಕ್ಕಾಗಿ ತಾನು ಸುಮ್ಮನಿದ್ದ. ಹಿಂದೆ ಗರುಡನ ಸೇವೆ ತೆಗೆದುಕೊಳ್ಬೇಕು ಅಂತ ಸುಮ್ಮನೆ ಇದ್ದ.
ಹನುಮಂತನ ಬಲಪ್ರದರ್ಶನಕ್ಕೋಸ್ಕರ ತಾನು ಸುಮ್ಮನಿದ್ದ. ಈ ಕೆಲಸವನ್ನು ರಾಮ ಆಗಲೇ ಮಾಡಿದರೆ ಗಂಧಮಾದನ ಪರ್ವತ ತರುವ ಅಗತ್ಯವೇ ಇರಲಿಲ್ಲ. ಒಂದು, ಗರುಡನಿಂದ ಸೇವೆ ತೆಗೆದುಕೊಳ್ಬೇಕು, ಹನುಮಂತನ ಬಲ ಪ್ರದರ್ಶನ ಆಗಬೇಕು, ಗರುಡನ ಸೇವೆ ತೆಗೆದುಕೊಳ್ಬೇಕು. ಆದ್ದರಿಂದ ಇಂದ್ರಜಿತ್ ಏನೂ ಮಾಡಲಿಲ್ಲ. ನಾಗಪಾಶವನ್ನು ತಾನೇ ಕಿತ್ತಾಕಬಹುದಿತ್ತು, ಮಾಡಲಿಲ್ಲ. ಯಾಕೆಂದರೆ ಗರುಡನ ಸೇವೆ ತೆಗೆದುಕೊಳ್ಬೇಕು ಅಂತ. ಮತ್ತು ಹನುಮಂತನ ಈ ಒಂದು ಬಲ ಪ್ರದರ್ಶನ ಆಗಬೇಕಿತ್ತು, ಅದಕ್ಕೂ ಸುಮ್ಮನಿದ್ದ. ಈಗ ಆ ಇಂದ್ರಜಿತ್ತಿಗೆ ಬಾಣದ ಗುರಿ ಇಟ್ಟ. ಅವ ಹೆದರಿ ಅವ ಅದೃಶ್ಯನಾಗಿದ್ನಲ್ಲ, ಅವ ಹೆದರಿ ಅದೃಶ್ಯನಾಗಿ ವಿಜ್ಞಾನ ಮಂತ್ರವನ್ನು ಅಭಿಮಂತ್ರಿಸಿ ಅದೇ ಬಾಣವನ್ನು ಕಪಿಗಳ ಮೇಲೆ ಪ್ರಯೋಗಿಸಿದ. ಅದು ವಿಜ್ಞಾನ ಮಂತ್ರ ಅದು. ಹಾಗಾಗಿ ಕಪಿಗಳೆಲ್ಲ ಎಚ್ಚೆತ್ಕೊಂಡ್ಬಿಟ್ರು. ಆಮೇಲೆ ಲಕ್ಷ್ಮಣ ಇಂದ್ರಜಿತ್ತನನ್ನು ಸಂಹಾರ ಮಾಡಿದ. ಇಂದ್ರಜಿತ್ ಸಂಹಾರ ಆಯಿತು. ಇನ್ನು ನಾನೇ ಯುದ್ಧಕ್ಕೆ ಹೊರಡಬೇಕು ಅಂತ ರಾವಣ ಯುದ್ಧಕ್ಕೆ ಸಜ್ಜಾಗಿ ಬಂದ. ಸುಗ್ರೀವನನ್ನು ಹೊಡೆದು ಉರುಳಿಸಿ ನೇರ ರಾಮನ ಬಳಿಗೆ ನುಗ್ಗಿ ಬರ್ತಾ ಇದ್ದಾನೆ ರಾವಣ. ಆಗ ಲಕ್ಷ್ಮಣ ಬಾಣ ಪ್ರಯೋಗ ಮಾಡ್ತಾನೆ. ಲಕ್ಷ್ಮಣದ ಬಾಣ ತಡಿತವೆ. ವ್ಯಗ್ರನಾಗಿದ್ದಾನೆ ರಾವಣ. ಎಲ್ಲರನ್ನೂ ಕಳ್ಕೊಂಡ. ಈಗ ಯಾರೂ ಇಲ್ಲ ಅವನ ಹತ್ತಿರ. ಅವನ ಶಕ್ತಿ ಆಯುಧ, ಯಮದಂಡದ ಹಾಗೆ ಇರತಕ್ಕಂತಹ ಶಕ್ತಿ ಆಯುಧವನ್ನು ಲಕ್ಷ್ಮಣನ ಮೇಲೆ ಬೀಸಿ ಬಿಗಿದ. ಮಯಾಸುರನು ರಾವಣನ ಮದುವೆಯ ಕಾಲದಲ್ಲಿ ಅವನಿಗೆ ಉಡುಗೊರೆ ಯಾಕೆ ಕೊಟ್ಟಿದ್ದಂತೆ. ಮಯಾಸುರ ಮಂಡೋದರಿಯ ಅಪ್ಪ ಮಯಾಸುರ. ಅವ ಮದುವೆಯ ಕಾಲದ ರಾವಣನಿಗೆ ಆ ಶಕ್ತಿ ಆಯುಧವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಂತೆ. ಆ ಶಕ್ತಿ ಆಯುಧದ ಪೆಟ್ಟಿಗೆ ಲಕ್ಷ್ಮಣನ ಎದೆ ಸೀಳಿ ಮೂರ್ಛಿತನಾಗಿ ಬಿದ್ದುಬಿಟ್ಟ. ಆಗ ಹನುಮಂತ ಹಾರಿ ಬಂದು ರಾವಣನ ಮೇಲೆ ಒಂದು ಬೆಟ್ಟವನ್ನು ಎಸಿತಾನೆ. ಎಸೆದು ಲಕ್ಷ್ಮಣನ ಹೊತ್ತುಕೊಂಡು ಬಂದು ರಾವಣ ಮುಂದೆ ತಂದು ಮಲಗಿಸ್ತಾನೆ. ಆ ಶಕ್ತಿ ಆಯುಧ ಇನ್ನೂ ಲಕ್ಷ್ಮಣನ ಎದೆಯಲ್ಲಿ ನಾಟಿದ್ದ ಹಾಗೇ ಇದೆ. ಶ್ರೀರಾಮ ಆಯುಧವನ್ನು ಕಿತ್ತೆಸಿತಾನೆ. ಹನುಮಂತ ಮತ್ತೊಮ್ಮೆ ಗಂಧಮಾದನದಂತಹ ಮೂಲಿಕೆಯನ್ನು ತೆಗೆದುಕೊಂಡು ಬರಲಿಕ್ಕೆ ರಾಮ ಅಪ್ಪಣೆ ನೀಡ್ತಾನೆ. ಮತ್ತೆ ಹನುಮಂತ ಕಣ್ಣು ಮುಚ್ಚಿ ಕಣ್ಣು ತೆರೆಸಲ್ಲಿ ಆ ಗಂಧಮಾದನ ಪರ್ವತಕ್ಕೆ ಹೋಗಿ ಆ ಗಂಧಮಾದನ ಪರ್ವತವನ್ನು ತೆಗೆದುಕೊಂಡು ಬರ್ತಾನೆ. ಆ ಪರ್ವತದ ಗಾಳಿಯ ಕಂಪಿನಿಂದ ಲಕ್ಷ್ಮಣ ಎಚ್ಚೆತ್ತುಕೊಳ್ತಾನೆ. ಹಿಂದಿನಂತೆ ಮತ್ತೆ ಲಕ್ಷ್ಮಣ ಚೈತನ್ಯಪೂರ್ಣನಾಗಿ ಎದ್ದು ನಿಂತುಕೊಳ್ತಾನೆ. ಆಗ ತುಂಬ ಖುಷಿಯಾಗತ್ತೆ ಶ್ರೀರಾಮನಿಗೆ. ಹನುಮಂತನ ಅಪ್ಪಿಕೊಳ್ತಾನೆ. ಈ ದೃಶ್ಯ ತುಂಬ ಚೆನ್ನಾಗಿದೆ ರಾಮಾಯಣದಲ್ಲಿ. ಈ ಸಂದರ್ಭದಲ್ಲಿ ರಾಮ ವಿಲಾಪ ಮಾಡ್ತಾನೆ ತಮ್ಮನನ್ನು ಕಳ್ಕೊಂಡು. ಆ ಸಹೋದರ ಸಂಬಂಧದ ಬಗ್ಗೆ ಅವನು ಆಡ್ತಕ್ಕಂಥ ಮಾತುಗಳು ತುಂಬ ಚೆನ್ನಾಗಿವೆ. ಅಂತೂ ತುಂಬ ಖುಷಿಯಾಯಿತು ರಾಮನಿಗೆ. ಮತ್ತೆ ಹನುಮಂತ ಆ ಲಂಕೆಯಲ್ಲಿ ನಿಂತುಕೊಂಡೇ ಆ ಪರ್ವತವನ್ನು 50,000 ಯೋಜನ ದೂರದ ಆ ತಾಣಕ್ಕೆ ಎಸೆದು ಬಿಟ್ಟ. ಮತ್ತೆ ಅದು ಮೊದಲಿನ ಹಾಗೆ ಅಲ್ಲೇ ಹೋಗಿ ಕೂತ್ಕೊಂಡಿತು. ಎಲ್ಲ ಕಪಿಗಳು ಎಚ್ಚೆತ್ತುಕೊಂಡು ಹನುಮಂತ ಎಂತಹ ಒಂದು ಕಾರ್ಯವನ್ನು ಮಾಡಿದ್ದಾನೆ. ಈ ಕಪಿಗಳ ರಕ್ಷಣೆಗಾಗಿ, ಇವನ ಲಕ್ಷ್ಮಣನ ರಕ್ಷಣೆಗೋಸ್ಕರವಾಗಿ ಎಂತಹ ಕಾರ್ಯವನ್ನು ಮಾಡಿದ್ದಾನೆ. ಇಂತಹ ಹನುಮಂತನಿಗೆ ಸುರರೊಳಗೆ ನರರೊಳಗೆ ಸರಿಯುಂಟೆ. ದೇವತೆಗಳಲ್ಲಿ ಆಗಲಿ ಮನುಷ್ಯರಲ್ಲಿ ಆಗಲಿ ಇಂತಹ ಹನುಮಂತನಿಗೆ ಸಮಾನರಾದವರು ಯಾರು ಇದ್ದಾರಾ? ಈ ವಿಚಾರವನ್ನು ಶ್ರೀಪಾದರಾಜರು ಈ ಪದ್ಯದಲ್ಲಿ ಉರಗಬಂಧಕ್ಕೆ ಸಿಲುಕಿ ಕಪಿವರರು ಮೈಮರೆಯೇ, ಉರಗಬಂಧಕ್ಕೆ ನಾಗಪಾಶಕ್ಕೆ ಸಿಲುಕಿ ಕಪಿವರರು ಮೈಮರೆಯೇ ಮೂರ್ಛಿತರಾಗುತ್ತಿರಲು ತರುಣಿಕುಲ ತಿಲಕನಾಜ್ಞೆಯೇ, ತರಣಿಕುಲ ಸೂರ್ಯವಂಶಕ್ಕೆ ತಿಲಕನಾಗಿರತಕ್ಕಂತಹ ಶ್ರೀರಾಮನ ಆಜ್ಞೆಯನ್ನೇ ತಾಳಿ ಆಜ್ಞೆಯಿಂದ ಗಿರಿಸಹಿತ ಸಂಜೀವನವ ಕಿತ್ತು ಗಂಧಮಾದನ ಪರ್ವತ ಸಮೇತ ಸಂಜೀವಿನಿಯನ್ನು ತಂದಿಟ್ಟ ಹನುಮಂತ. ಅಂಥ ಹನುಮಂತನಿಗೆ ಸುರನರರೊಳಗೆ ಸರಿಯುಂಟೆ. ದೇವತೆಗಳಲ್ಲಾಗಲಿ ಅಥವಾ ಮನುಷ್ಯರಾಗಲಿ ಇಂತಹ ಹನುಮಂತನಿಗೆ ಸಮಾನರಾಗಿರ್ತಕ್ಕಂಥವರು ಯಾರಾದರೂ ಇದ್ದಾರೆಯೇ? ಖಂಡಿತವಾಗಿಲ್ಲ. ಈ ದೃಶ್ಯವನ್ನೆಲ್ಲ ನೋಡ್ತಾ ಇದ್ದಾರೆ ಆ ಕಾಲದಲ್ಲಿ ಜನರು. ಅಂತಹ ಹನುಮಂತನ ಈ ಅಪಾರವಾಗಿರತಕ್ಕಂತಹ
ಜೀವೋತ್ತಮ ಮಹಿಮೆಯನ್ನು ಶ್ರೀಪಾದರಾಜರು ಈ ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಅಂತ ಹೇಳ್ತಾ ಈ ದಿನದ ಮಧ್ವನಾಮದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.